Morning guys, welcome to day 55. ಈಗ ಟೈಮ್ ಆಗಿದೆ 5 ಗಂಟೆ. ಲೆಟ್ಸ್ ಬಿಗಿನ್ ದ ಡೇ. ಇವತ್ತು ಕೂಡ 61.15 ತೋರಿಸ್ತಾ ಇದೆ ವೆಯ್ಟ್. ವೆಲ್ಕಮ್ ಟು ಮೈ ಚಾನಲ್ ಗೈಸ್, ಹೇಗಿದ್ದೀರಾ? ಅದು ಡೇ 55 ಅಂತ ಹೇಳಿದ್ದೀನಿ, ಇಸ್ ಆ್ಯಕ್ಚುಲಿ ಡೇ 56. ನಿದ್ದೆಗನ್ನಲ್ಲಿ ಯಾವ ಡೇ ಏನು ಅಂತ ಮರ್ತೋಗುತ್ತೆ, ಹೇಳಿಬಿಟ್ಟಿದ್ದೀನಿ, ಕ್ಷಮಿಸಿ. ಸೊ ಇವಾಗ ಮಲಾಸನದಲ್ಲಿ ನೀರು ಕುಡಿದ್ಬಿಟ್ಟು ಈಗ ಮ್ಯಾನಿಫೆಸ್ಟೇಷನ್ನ ಬರೀತಾ ಇದ್ದೀನಿ ಆ್ಯಂಡ್ ಪ್ರಾಣಾಯಾಮ ಕೂಡ ಮಾಡ್ತೀನಿ. ಇದಾದಮೇಲೆ ಆ್ಯಕ್ಚುಲಿ ತುಂಬ ನಿದ್ದೆ ಬರ್ತಾಯಿತ್ತು, ಯಾಕಂದರೆ ನಿನ್ನೆ ಸಖತ್ ವಾಕ್ ಮಾಡಿದ್ವಲ್ಲ ನಿನ್ನೆ ಟ್ರಿಪ್ಪಲ್ಲಿ, ಹಾಗಾಗಿ ನಿದ್ದೆ ಬರ್ತಾಯಿದೆ. ಬಟ್ ಎದ್ದಿದ್ದಕ್ಕೂ ಒಂದು ಸ್ವಲ್ಪ ಕೆಲಸಗಳನ್ನು ಮುಗಿಸಿ ಮತ್ತೆ ಮಲ್ಗೋಣ ಅಂತ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಪ್ರಾಣಾಯಾಮ ಮಾಡ್ತಾಯಿದ್ದೀನಿ. ಅಲ್ಲಿಗೆ 3 ಟಾಸ್ಕ್ಗಳು ಮುಗೀತು. ಬೆಳಗ್ಗೆ 5 ಗಂಟೆಗೆ ಹೇಳೋದು, ಪ್ರಾಣಾಯಾಮ ಮಾಡೋದು, ಮ್ಯಾನಿಫೆಸ್ಟೇಷನ್ ಮಾಡೋದು. ನಿಮ್ದೇನೆ ಹೇಗೆ ನಡೀತಾ ಇದೆ? ಟೈಮ್ ಇನ್ನೂ 9 ಗಂಟೆ ಆಗಿಲ್ಲ, 6 ನಿಮಿಷ ಇದೆ. ಇನ್ನೂ ಕಾಯ್ತಾ ಇದ್ದೀನಿ ಯಾವಾಗ ಆಗುತ್ತೆ ಅಂತ. ಸೊ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ನ. 9 ಗಂಟೆ ಆದ ತಕ್ಷಣ ತಿಂದುಬಿಡ್ತೀನಿ. ಇದು 2 ಆಮ್ಲೆಟ್, ಚಿಕ್ಕದು, ಫ್ಲಾಕ್ಸ್ ಸೀಡ್ಸ್, ಆಲ್ಮಂಡ್ಸ್, ಪೀನಟ್ ಬಟರ್, ಫುಲ್ ಆಫ್ ಪ್ರೋಟೀನ್ ಟುಡೇ. ಬ್ರೇಕ್ಫಾಸ್ಟ್ ಇಸ್ ಸಖತ್ ಹಸಿವಾಗ್ತಿದೆ. ಗ್ರೀನ್ ಟೀ ಫಾರ್ ದ ಡೇ. 2 ದಿನ ಆಗಿತ್ತು ಗ್ರೀನ್ ಟೀ ಕುಡಿದೆ, ಇವಾಗ ಕುಡಿತಾ ಇದ್ದೀನಿ. ಅಂತಿದ್ದ ಇದ್ದೀನಿ. ಇಷ್ಟೊತ್ತು ಅವಿತ್ತು ಇನ್ವಿಟೇಷನ್ ಕಾರ್ಡ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ವಲ್ಲ 25th, ಅದನ್ನ ಮಾಡಿದೆ. 1 hour. ಅವಿತ್ತಿನ ಬರ್ಡೇ ಬರ್ತಾ ಇದ್ದಲ್ಲ 25th, ಅದನ್ನ ಇನ್ವಿಟೇಷನ್ ರೆಡಿ ಮಾಡ್ತಾ ಇದ್ದೆ. ಇಟ್ ಟುಕ್ ಮಿ 1 hour ಒಂದು ಸ್ಮಾಲ್ ಇನ್ವಿಟೇಷನ್ ಕಾರ್ಡ್ ಮಾಡೋಕ್ಕೆ. ಎಲ್ಲ ಪ್ಲಾನ್ ಮಾಡಿ ಎಲ್ಲೆಲ್ಲಿ ಇದು ಮಾಡಬೇಕು, ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡಬೇಕಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು, ಐ ಆಮ್ ನಾಟ್ ದ್ಯಾಟ್ ಕ್ರಿಯೇಟಿವ್, ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಐ ಲೈಕ್ ದ ಔಟ್ಕಮ್, ನಿಮಗೂ ತೋರಿಸ್ತೀನಿ. ಆ್ಯಂಡ್ ಹೀ ಲೈಕ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಅವ್ನು ತುಂಬ ಇಷ್ಟ ಆಯ್ತಲ್ಲ ಪುಟ್ಟ ನಿಂಗೆ? ತೋರಿಸಿದ್ ನಿಂಗೆ ಫೋಟೋ ಇನ್ವಿಟೇಷನ್. ಡಿಡ್ ಯು ಲೈಕ್ ಇಟ್? ಬಾ ಹೇಳ ಬಾ. I like it so much. So guys, ನಂಗೆ ಎಕ್ಸೈಟ್ ಆಗಿದೆ, ಯಾಕಂದ್ರೆ ನಾನು ಧೈರ್ಯ ಆಗ್ತಿದೆ. ನಾನು ನೀರು ತರ್ಕೊಂತ ಇದ್ದೀನಿ ಇವತ್ತು. ಈ ಖುಷಿನಿ ನೋಡೋಕ್ಕಲ್ವಾ ನಾನು ಮಾಡಿದ್ದೆ ಅದನ್ನು. ಸೊ ಇಟ್ಸ್ ಆಲ್ ವರ್ತ್ ಇಟ್. ಇವಾಗ ಹಣ್ಣು ತಿಂತಾ ಇದ್ದೀನಿ, ಪೀಚು. ತುಂಬ ಹಸಿವಾಗ್ತಿದೆ, ಇನ್ನೂ ಅಡುಗೆ ಏನೂ ಮಾಡಿಲ್ಲ. ಬೆಳಗ್ಗೆ ಆಮ್ಲೆಟ್ ತಿಂದಿದ್ದು ಅಷ್ಟೇ. ಅದಾಯ್ತಾ? ಇವಾಗ ಕಾಲ್ ಮಾಡಿದ್ದೀನಿ. ಲಿಸ್ಟಲ್ಲಿ ಒಂದು ಅರ್ಧ ಜನಕ್ಕೆ, ಅಪ್ಪಿ 1 ನಿಮಿಷ ಕಣೋ ಪ್ಲೀಸ್. ಲಿಸ್ಟ್ ಏನು ಮಾಡ್ಕೊಂಡಿದ್ದಲ್ಲ, ಯಾರನ್ನ ಎಲ್ಲ ಇನ್ವೈಟ್ ಮಾಡಬೇಕು ಅಂತ ಅರ್ಧ ಜನ ಕರೆದಿದ್ದೀನಿ. ಇನ್ನೂ ಅರ್ಧ ಜನ ಕಾಲ್ ಮಾಡಬೇಕು. ಬಟ್ ಮೀನ್ ವೇಲ್ ಅಲ್ಲಿ ಹ್ಯಾವ್ ಮೈ ಫುಡ್, ಅಂದರೆ ಫ್ರೂಟು. ಸಖತ್ ಹಸಿವಾಗ್ತಿದೆ. ಇದು ತಿಂದ್ಬಿಟ್ಟು ಇನ್ನು ಉಳಿದವ್ರನ್ನ ಕಾಲ್ ಮಾಡಿ ಮುಗಿಸ್ಬಿಡ್ತೀನಿ. ಅದಾದ್ಮೇಲೆ ಇನ್ನೊಂದು ಕೆಲಸ ಇದೆ, ಫುಡ್ ಎಲ್ಲ ಅರೇಂಜ್ ಮಾಡಬೇಕಂದ್ರೆ ಅವ್ರಿಗೆ ಹೇಳಬೇಕು, ಇದೆಲ್ಲ ಫುಡ್ ಇಟ್ಕೋಬೇಕು ಅಂತ ಅವ್ರಿಗೆ ಕಾಲ್ ಮಾಡಿ ಹೇಳಬೇಕು. ಸೊ ಅದೆಲ್ಲ ಇದೆ, ತುಂಬಾ ಕೆಲಸ ಇದೆ. ಏನು ಮೈ ಗಾಡ್, ಒಂದು ಯೂನಿಫಾರ್ಮ್ ಇನ್ನೂ ಬೈ ಮಾಡಿಲ್ಲ. ಈ ಬರ್ಡೇದೆಲ್ಲ ಮುಗಿಲಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀನಿ. ಅದಾದಮೇಲೆ ಎಲ್ಲ ಮಾಡ್ತೀನಿ. ಸೊ ದಿಸ್ ಈಸ್ ಅಪ್ಡೇಟ್ ಟುಡೇ. ಮತ್ತೆ ಏನೇನು ಮಾಡೋದು ಅಂತ ನೋಡೋಣ. ಇವಾಗ ಸ್ಪಿನಿಶ್ ತಿಂತ ಅಡುಗೆ ಮಾಡಬೇಕು. ಚಪಾತಿ ಪನ್ನೀರ್ ಭಾಜಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸಖತ್ ಹಸಿವಾಗ್ತಿದೆ. 1:22 ಆಯಿತು. ಬೇಗ ಎಲ್ಲರಿಗೂ ಇನ್ವೈಟ್ ಮಾಡಿ ಆಯ್ತು. ಇವಾಗ ಪಟ್ ಅಂತ 2 o'clock ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿರಬೇಕು. ಬೇಗ ಮುಗಿಸಿ ನಿಮ್ಗೆ ಸಿಗ್ತೀನಿ ಮತ್ತೆ. ಟೈಮ್ ನೋಡಿ 2:03 ಆಯಿತು. ಆ್ಯಂಡ್ ಚಪಾತಿ ರೆಡಿ. ಅಟ್ಲೀಸ್ಟ್ ನನ್ನ ಮಗ ತಿನ್ನೋಷ್ಟಾದರೂ ರೆಡಿಯಾಗಿದೆ. ಉಪ್ಸ್. ಆ್ಯಂಡ್ ಭಾಜಿ ರೆಡಿ, ಪನ್ನೀರ್ ಭಾಜಿ. ಆ್ಯಂಡ್ ಫೈನಲಿ ನಂದು ಊಟ ರೆಡಿ. ಐ ಕಾಂಟ್ ವೇಟ್ ಟು ಹ್ಯಾವ್ ದಿಸ್. 2 ಚಪಾತಿ ತೊಗೊಂಡಿದ್ದೀನಿ ಬಿಕಾಸ್ ದಿಸ್ ಇಸ್ ಮೈ ಫೇವ್ರೆಟ್ ಭಾಜಿ. ಐ ಜಸ್ಟ್ ಫಿನಿಶ್ ಇಟ್. ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ. ನಾನೇ ಎದ್ದೆ, ಅವನೇನು ಮಲಗಿದ್ದಾನೆ. ಈಗ ಜಿಂಜರ್ ಲೆಮನ್ ಟೀ ಕುಡಿಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ಐ ಆಮ್ ಜಸ್ಟ್ ಡ್ರಿಂಕಿಂಗ್ ದಿಸ್. ಅದಾದಮೇಲೆ ಇನ್ನೂ ವರ್ಕೌಟ್ ಆಗಿಲ್ವಲ್ಲ, ಸೊ ವರ್ಕೌಟ್ ಮತ್ತು ಮುಂದಿನ ಕೆಲಸಗಳನ್ನು ಲಿಸ್ಟ್ ಮಾಡ್ತಾಯಿದ್ದೀನಿ, ಏನು ಬರೀಬೇಕು ಅಂತ ಹೇಳಿ. ಇದು ಮೊನ್ನೆದು, ಇವತ್ತಿನ ಬರೀಬೇಕು. ಮತ್ತು ಸಂಜೆ ಊಟ 5:30ಗೆ ಮುಗಿಸಿದೆ. ಅದೇ ಸೇಮ್ ಪನ್ನೀರ್ ಭಾಜಿ ಮತ್ತು ಒಂದು ಚಪಾತಿ ತಿಂದೆ. ಆ್ಯಂಡ್ ಇವತ್ತಿನ್ನೂ ವರ್ಕೌಟ್ ಮಾಡಿರಲಿಲ್ಲಲ್ಲ, ಅದಕ್ಕೆ ಈಗ ವರ್ಕೌಟ್ ಮಾಡ್ತಾಯಿದ್ದೀನಿ. ಅಲ್ಲಿಗೆ ಟಾಸ್ಕ್ 8 ಮುಗೀತು. Workout mugitu. My mind is very much fresh now. Everyone is clapping, but I wait. Iವಾಗ ಫ್ರೆಶ್ ಅಪ್ ಆಗ್ತೀವಿ. ವರ್ಕೌಟ್ ಮುಗೀತು. ಆಸ್ ಈ ಸೆಡ್, ಮೈಂಡ್ ಇಸ್ ರಿಯಲಿ ಫ್ರೆಶ್. ಒಂಥರ ಏನೋ ಮೂಡಿ ಅನ್ನಿಸ್ತಾ ಇತ್ತು, ಏನೋ ಒಂಥರ ಲೋನ್ಲಿ ಫೀಲಿಂಗ್ ಬರ್ತಾ ಇತ್ತು. ಅದಕ್ಕೇ ವರ್ಕೌಟ್ ಮಾಡಿಬಿಟ್ಟೆ ತಕ್ಷಣ ಎದ್ದು. ಅದನ್ನು ಜಾಸ್ತಿ ಮುಂದಕ್ಕೆ ತೊಗೊಂಡು ಹೋಗದೆ
ಆ್ಯಂಡ್ ನಾವು ಐ ಫೀಲ್ ಸೋ ಗುಡ್. ಸೊ ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ಬರ್ತೀವಿ, ಮತ್ತೆ ಸಿಗೋಣ. ಇವತ್ತು ಫಾರ್ ಎ ಚೇಂಜ್ 61.25 ಅಂತ ತೋರಿಸ್ತಾ ಇದೆ. ಇನ್ನೂ ವರ್ಕೌಟ್ ಮಾಡಿದ್ದಕ್ಕೆ ಅದು ಆ್ಯಂಡ್ ವೆಲ್ಕಮ್ ಟು ಡೇ 57. ಇವತ್ತು ಕೂಡ 5 ಗಂಟೆಗೆ ಎದ್ದೆ, ಬ್ರಷ್ ಮಾಡಿ, ವೆಯ್ಟ್ ಚೆಕ್ ಮಾಡಿ, ಮಲಾಸನದಲ್ಲಿ ನೀರು ಕುಡಿದು ಈಗ ಮ್ಯಾನಿಫೆಸ್ಟೇಷನ್ನ ಬರೀತಾ ಇದ್ದೀನಿ. ಆ್ಯಂಡ್ ಇದಾದಮೇಲೆ ಪ್ರಾಣಾಯಾಮ, ವರ್ಕೌಟ್ ಎಲ್ಲ ಮಾಡೋದು. Guys, we can use neuroplasticity, our brain's ability to change and form new pathways through growth, learning and experience to raise our guys, ನಾನು ಗೆದ್ದಿದ್ದೀನಿ. ಇಲ್ಲಿ ತಾನೇ ಬೆಳಗ್ಗೆ ಇದೆ. ಅದೇ ಮೆಮರಿ ಫುಲ್ ಆಗುತ್ತೆ. ಇವಾಗ ತಾನೇ ಗೆದ್ದಿದ್ದೀನಿ. ಆಯ್ತಾ? ಅಂಬರಕ್ಕೆ. What are you doing, guys? Good morning. ಮಮ್ಮನ ತೋರಿಸ್ದಂಗೆ ನೋಡಿ ನಮ್ಮಮ್ಮ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ. ಪೀಪಮ್ ರಿಪೇರಾ? ಪೀಪಮ್ ಪ್ರಾಣಾಯಾಮ ಎಲ್ಲ ಆದಮೇಲೆ ಮಲ್ಕೊಂಡ್ಬಿಟ್ಟೆ ನಾನು. ಅದೇನೋ ತುಂಬ ನಿದ್ದೆ ಬರ್ತಾ ಇದೆ. ಮಲ್ಕೊಂಡು ಎದ್ಮೇಲೆ ಲೈಬ್ರರಿಯಿಂದ ನೋಟಿಸ್ ಬಂತು, ಒಂದು ಬುಕ್ನ ರಿಟರ್ನ್ ಮಾಡಲೇಬೇಕು, ಓವರ್ ಡ್ಯೂ ಇದೆ ಅಂತ ಹೇಳಿ. ಸೊ ಆ ಬುಕ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇತ್ತು, ಅದಕ್ಕೆ ಓದಿ ಮುಗಿಸ್ಬಿಡೋಣ ಅಂತ ಓದಕ್ಕೆ ಕೂತ್ಕೊಂಡೆ ನಾನು. ಆ್ಯಸ್ ಯೂಶುವಲ್ ನಮ್ಮ ಸಾಹೇಬರು ಬಿಡಲಿಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ಓದಿದೆ. ಅದಾದಮೇಲೆ ವರ್ಕೌಟ್ ಮಾಡಿದೆ, ಇನ್ನೊಂದು ಟಾಸ್ಕು ಮುಗೀತು. ಇವತ್ತು ನನ್ನ ಜೊತೆ ನನ್ನ ಮಗನೂ ವರ್ಕೌಟ್ ಮಾಡ್ತಿದ್ದೆ ನೋಡಿ. ಆ ಡ್ಯಾನ್ಸ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಬಟ್ ಆಮೇಲಂತೂ ವೀಡಿಯೋ ಆನ್ ಮಾಡೋದು ಎಷ್ಟು ಟಾರ್ಚರ್ ಕೊಡ್ತಾ ಇದೆ ಅಂದರೆ ಐ ಕಾಂಟ್ ಇವನ್ ಟೆಲ್ ಯು. ವರ್ಕೌಟ್ ಮುಗಿತು ಗಾಯ, ವರ್ಕೌಟ್ ಮುಗಿತು. ವರ್ಕೌಟ್ ಮಾಡಿದೆ ನಾನು. ವರ್ಕೌಟ್ ಮಾಡಿದ್ಮೇಲೆ ವೆಯ್ಟ್ ಇಲ್ಲಿ ನೋಡಿ 60.8 ತೋರಿಸ್ತಾ ಇದೆ. ರೆಕಾರ್ಡ್ ಬ್ರೇಕಿಂಗ್ ಇದು. ಲಾಸ್ಟ್ ಟೈಮ್ 60.95 ಇತ್ತು, ಈಗ 60.8. ಮದುವೆ ಆಗಿ ಡೆಲಿವರಿ ಆದಮೇಲೆ ಅಂತೂ ಇದೆ ಫಸ್ಟ್ ಟೈಮ್ ಈ ಥರ ವೆಯ್ಟು. ದ್ಯಾಟ್ಸ್ ದ ಪವರ್ ಆಫ್ ವರ್ಕೌಟ್ ಅನಿಸುತ್ತೆ. ವರ್ಕೌಟ್ ಮುಗೀತು, ನಾನು ಆಗಲೇ ಹೇಳ್ದಂಗೆ. ಟ್ಯಾನ್ ಆಗಿದೆ ನೋಡಿ ಎಲ್ಲ ಟ್ರಿಪ್ಪಿಗೆ ಹೋಗ್ಬಿಟ್ಟು. ಇಟ್ಸ್ ಓಕೆ. ಸೊ ವರ್ಕೌಟ್ ಆ್ಯಕ್ಚುಲಿ ನನಗೆ ಅದೇ ಬೆಳಗ್ಗೆ ಎಲ್ಲ ಪ್ರಾಣಾಯಾಮ ಮ್ಯಾನಿಫೆಸ್ಟೇಷನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ನಿದ್ದೆ ಬರ್ತಾ ಇತ್ತು, ನನಗೇನು ಮೂಡಿರಲಿಲ್ಲ, ಮಲ್ಕೊಂಡ್ಬಿಟ್ಟೆ ವಾಪಸ್ 1 hour. ಎದ್ಬಿಟ್ಟು ಐ ಸ್ಟಾರ್ಟೆಡ್ ರೀಡಿಂಗ್ ದ್ಯಾಟ್ ಬುಕ್, ಮ್ಯಾನಿಫೆಸ್ಟೇಷನ್ ಬುಕ್, ಬಿಕಾಸ್ ಅದು ಓವರ್ ಡ್ಯೂ ಆಗಿದೆ ಅಂತ ಮೇಲ್ ಬಂತು. ಸೊ ಕೊಡೋಕ್ಕಿಂತ ಮುಂಚೆ ಅದನ್ನು ಓದ್ಬಿಡೋಣ ಅಂತ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಲ್ವಾ, ನಾವು ದಟ್ ಐಮ್ ಫಾಲೋಯಿಂಗ್ ಇಟ್. ಓದಿ ಆಮೇಲೆ ಅದು ತಲೆಯಲ್ಲೂ ಪಾಪ್ ಆಗ್ತಾ ಇರುತ್ತೆ, ನಾವು ಬಿಡು ವರ್ಕೌಟ್ ಅಂತ. ಬಟ್ ಚಕ್ಕರ್ ಗಿಡ್ಡಿನೆಸ್ ಬರ್ತಾ ಇತ್ತು, ಏನಪ್ಪ ಮಾಡೋದು ಇವಾಗ ಅಂತ ಸ್ಟಾರ್ಟ್ ಮಾಡಿದೆ. ಹಾಗೆ ಮಾಡ್ತಾ ಎನರ್ಜಿ ಬಂದುಬಿಡ್ತು. ಅದು ಮೋಸ್ಟ್ಲಿ ಬ್ಲಡ್ ಫ್ಲೋ ಆಗುತ್ತಲ್ಲ, ಅದಕ್ಕೆ ಇರಬೇಕು. ಸೊ ಗಿಡಿನೆಸ್ ಬಂದರೆ ಮಲ್ಕೋಬೇಕು, ರೆಸ್ಟ್ ಮಾಡಬೇಕು ಅಂತಾರೆ ನೋಡಿ. ನಂಗೆ ವರ್ಕೌಟ್ ಮಾಡಿದ್ರೆ ಸರಿ ಹೋಯ್ತು. ನೀವು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಅದನ್ನು, ಏನೋ ನಂಗೆ ಅದು ಹಂಗಾಯಿತು. ಮೇ ಬಿ ದೇರ್ ಇಸ್ ಅ ಸೈನ್ಸ್ ಬಿಹೈಂಡ್ ಇಟ್. ನಿಮ್ಗೆ ಗೊತ್ತಿದ್ರೆ ಹೇಳಿ ಕಾಮೆಂಟ್ಸಲ್ಲಿ. ಈಗ ನಾನು ಬೇಗ ತಕ್ಷಣ ಸ್ನಾನ ಮಾಡಿಕೊಂಡು ಇವ್ರಿಗೂ ಬ್ರಷ್ ಎಲ್ಲ ಮಾಡಿಸಿ ಮತ್ತೆ ಸಿಗ್ತೀನಿ. ಸಿ ಯು ಇನ್ ಅ ವೈಲ್. ಈಗ ಸ್ನಾನ ಎಲ್ಲ ಆಯಿತು, ಚಪಾತಿ ಮಾಡ್ತಾಯಿದ್ದೀನಿ. ನಿನ್ನೆದೇ ಹಿಟ್ಟು ಉಳಿದಿತ್ತು, ಅದನ್ನೇ ಚಪಾತಿ ಮಾಡ್ತಾಯಿದ್ದೀನಿ. ಪನ್ನೀರ್ ಬಾಜಿ ಇದೆ, ಅದೇ ಇವತ್ತು ಬ್ರೇಕ್ಫಾಸ್ಟ್ಗೆ. ರಸ ಇದೆಯಲ್ಲ, ಪಲ್ಯ ರಸ. ಈಗ ಟೈಮ್ ಆಗಿದೆ 9:43. ನಾನು ಬ್ರೇಕ್ಫಾಸ್ಟ್ ರೆಡಿ. ಇವಾಗ ಚಪಾತಿ ಮಾಡಿಕೊಂಡೆ. ಮಾಡ್ತಾನೆ ಆಲ್ಮಂಡು ಮತ್ತು ಫ್ಲಾಕ್ಸ್ ಸೀಡ್ಸ್ ತಿಂದುಬಿಟ್ಟೆ, ಅದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಗೆ ಟಾಸ್ಕ್ ಮುಗೀತು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆ್ಯಂಡ್ ಡ್ರೈ ಫ್ರೂಟ್ಸ್. ಸೊ ಇವು ಕಾಳುಗಳನ್ನ ನೆನಕಿಟ್ಟಿದ್ದೆ. ಪನ್ನೀರ್ ಒಂಚೂರು ಬರೀ ರಸ ಮಾತ್ರ ಉಳಿದಿದೆ, ಒಂದು 2 ಪೀಸ್ ಪನ್ನೀರ್ ಉಳಿದಿದೆ ಅಷ್ಟೇ.
ಅದಕ್ಕೆ ಪ್ರೋಟೀನ್ಗೆ ಕವರ್ ಆಗಲಿ ಅಂತ ಈ ಕಾಳುಗಳನ್ನು ನೆನೆ ಹಾಕಿಟ್ಟಿದ್ದೇನೆ, ತಿಂತಾ ಇದ್ದೀನಿ. ಇವತ್ತು ಎಷ್ಟೋ ದಿವಸಗಳಾದಮೇಲೆ 2 ಟಾಸ್ಕ್ನ ಮಾಡ್ಲಿಕ್ಕೆ ಸಿಕ್ತು. ಒಂದು ಬುಕ್ ಓದಿದೆ ನಾನು, ಅದೇ ಮ್ಯಾನಿಫೆಸ್ಟೇಷನ್ ಬುಕ್ ಓದ್ತಾ ಇದ್ದೀನಲ್ಲ ಅದು. ಆಮೇಲೆ ನನ್ನ ಮಗನ ಜೊತೆ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಏನು ಪ್ಲ್ಯಾನ್ ಮಾಡಿರಲಿಲ್ಲ, ಹಾಗೆ ಅಲ್ಲಿ ಬುಕ್ ಇತ್ತು, ಅದು ಆ್ಯಕ್ಟಿವಿಟಿ ಮಾಡೋಣ ಅಂತ ಅವನು ಶುರು ಮಾಡ್ದ. ಸೊ ಹಾಗೆ ಹೇಳ್ಕೊಡ್ತಾ ಇದ್ದೆ ಅವನಿಗೆ, ಅವನು ಮಾಡ್ತಾಯಿದ್ದ. ಇದು 2 ಎಕ್ಸ್ಟ್ರಾ ಟಾಸ್ಕ್ಗಳು ಇವತ್ತು ಮಾಡಿದ್ದು, ಅಡಿಷ್ನಲ್ ಟಾಸ್ಕ್ಸ್. Avi, it is not ours, I said. Can you keep it back? Did I not say it's not ours? ಹಿಂಗೆ ಹೊರಗಡೆ ಹೋಗಿ ಬರ್ತಾ ಇದ್ವಿ, ಕೋಲ್ಸ್ಗೆ ಹೋಗ್ಬೇಕು. ಹಂಗೆ ಕೆಲವೊಂದು ಐಟಮ್ಸ್ ಖಾಲಿ ಆಗಿದೆ, ಆ ಥರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಎಲ್ಲಿ ಹೋದ್ರಲ್ಲಿ ಒಂದು ಮೊಬೈಲ್ ಸಿಗುತ್ತಾ ಅಂತ ನೋಡ್ತಿರ್ತಾನೆ ನನ್ನ ಮಗ. ಅಲ್ಲೊಂದು ಐಪ್ಯಾಡ್ ಇಟ್ಟಿದ್ದಾರೆ, ಅದನ್ನು ಚೆಕ್ ಮಾಡ್ತಾ ಇದ್ದಾನೆ ಯೂಟ್ಯೂಬ್ ವೀಡಿಯೋಸ್ನ. ಕೋಲ್ಸಿಂದ ಬಂದ್ವಿ, ಈಗ ಟೈಮ್ ಆಗಿದೆ 1:40, 1:36 ಆಗಿದೆ. ಸೊ ಊಟ ರೆಡಿ. ಇದು ಕಡಲ್ ಕರಿ, ವೈಟ್ ಚೆನ್ನನೇ ಹಾಕಿದ್ದೀನಿ. ಆ್ಯಕ್ಚುಲಿ ಬ್ಲ್ಯಾಕ್ ಚೆನ್ನ ಹಾಕ್ತಾರೆ ಕಡಲ್ ಕರಿಗೆ, ಬಟ್ ಇದನ್ನೇ ಹಾಕಿ ಮಾಡಿದ್ದೀನಿ. ಒಂಚೂರು ರೈಸು, ಬೆಳಗ್ಗೆ ಒಂದು ಅರ್ಧ ಚಪಾತಿ, ಆಮೇಲೆ ಇದು ಜುಕ್ಕಿನಿ. ಸೊ ತರಕಾರಿ ಆಯಿತು ಇವತ್ತಿಂದು, ಪ್ರೋಟೀನು, ಒಂಚೂರು ಕಾರ್ಬ್ಸ್. ಎಷ್ಟು ಹೆಲ್ದಿ ಆ್ಯಂಡ್ ಫೀಲಿಂಗ್ ನೋಡಿ ಇದು. ಗುಡ್ ಬಾ ಬಾ. Desert? Not a desert. ಅಪ್ರೂವಲ್ ಸಿಕ್ತ ಅವನಿಂದ. ಒಂಚೂರು ಉಪ್ಪು ಜಾಸ್ತಿ ಆಗಿದೆಲ್ಲ, ನೀ ಕಾಣಿಸ್ತಿದ್ದೆ ಅದರಲ್ಲಿ. ಜಾಮಿ You visible in that. I'm sure you. Wait. Gottu. What's the problem? ಈ ಥರ ಪ್ಲ್ಯಾನ್ ಮಾಡಿ ಸ್ವಲ್ಪ ಮೈಂಡ್ಫುಲ್ ಆಗಿ ಸ್ವಲ್ಪ ತರಕಾರಿ, ಪ್ರೋಟೀನು, ಒಂಚೂರು ಕಾರ್ಬ್ಸ್ ಹಿಂಗೆ ಇಟ್ಕೊಂಡು ಬಿಟ್ಟು ತಿಂದರೆ ಫುಲ್ಲು ಕಾಣುತ್ತೆ ಪ್ಲೇಟು. ಫಿಲ್ಲಿಂಗೂ ಇರುತ್ತೆ, ಹೆಲ್ದಿನೂ ಇರುತ್ತೆ, ಟೇಸ್ಟು ಇರುತ್ತೆ. ಅದಾದಮೇಲೆ ಚಪಾತಿ ಖಾಲಿ ಮಾಡಿ ಹಾಕ್ತೀನಿ. ಚಪಾತಿ ಫುಲ್ ದೊಡ್ಡದಿತ್ತು, ಒಂದು ಹಾಕಿದ್ದೀನಿ ಫುಲ್, ಅದಕ್ಕೆ ಮುಗಿಸ್ಮೇಲೆ ಅನ್ನ ಹಾಕ್ತೀನಿ. ಗ್ರೀನ್ ಟೀ ಆಫ್ ದ ಡೇ ಈಸ್ ಡನ್. ಈಗ ಟೈಮ್ ಆಗಿದೆ 5:15 ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಬಿ ಫಿನಿಶಿಂಗ್ ಮೈ ಡಿನ್ನರ್. ಹಣ್ಣೆ ಮರ್ತ್ಬಿಟ್ಟಿದೆ ಇವತ್ತು. ಊಟ ಆದಮೇಲೆ ಇದೊಂದು ಹಣ್ಣು ತಿಂದ್ಬಿಡ್ತೀನಿ. ಅಲ್ಲಿಗೆ ಹಣ್ಣು ಮತ್ತು ತರಕಾರಿ 2 ಆಯಿತು. ಇವತ್ತು 5 ದಿವಸ ಆದಮೇಲೆ ಹೋಮ್ವರ್ಕು ಮಾಡ್ದೆ ಅವಿಕ್ತು. ದೀದಿ ಬರ್ದೆ, ಅದನ್ನು ರೆಕಾರ್ಡ್ ಮಾಡೋದು ಮರ್ತೋಯ್ತು ನನಗೆ. ಅದಾದಮೇಲೆ ಇವಾಗ ಸಂಜೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಬ್ರಷ್ ಮಾಡಬೇಕಿನ್ನು. ಇವಾಗ ಊಟ ಅವ್ನು ಮಾಡ್ತಾ ಇದ್ದಾನೆ, ನನಗೆ ಸ್ಟೋರಿನೂ ಹೇಳ್ತಾ ಇದ್ದೀನಿ. 1 ಅಲ್ಲ 2 ಬುಕ್ ಸ್ಟೋರಿ ಹೇಳ್ಸ್ಕೊಂಡ ಇವತ್ತು. ಇದಾದಮೇಲೆ ಬ್ರಷ್ ಮಾಡಿ ಮಲ್ಕೊಂಡ್ವಿ. ಆ್ಯಂಡ್ ನಾಳೆ ನಾನು ಆಫೀಸ್ಗೆ ಹೋಗಬೇಕು. ಈ ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಹೋಗ್ತಿರೋದು ನಾನು ಆಫೀಸಿಗೆ. ಸೊ ನೋಡೋಣ ಹೇಗಿರುತ್ತೆ ಅಂತ, ಅದನ್ನು ವ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.